ಬುಡ ರಹಸ್ಯ ಬಯಲಿಗೆಳಿತಾ ಇರುವಂತದ್ದು ಎಸ್ಐಟಿ ಮಾಸ್ ಮ್ಯಾನ್ ಚಿನ್ನಯ್ಯ ಹೇಳಿರೋದೇನು, ಯಾರಿಗೆಲ್ಲ ಕಾದಿದೆ ಬಂಧನದ ಭೀತಿ. ಆಕ್ಚುಲಿ ಆತ ಬಂಧನ ಆದಂತ ಸಂದರ್ಭದಲ್ಲಿ ಇದ್ದಂತ ತನಿಖೆಯ ವೇಗವನ್ನ ನೋಡಿದ್ರೆ ಇನ್ನೊಂದು 2 ದಿನದಲ್ಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಬಿಡ್ತಾರೆ, ಯಾರೆಲ್ಲ ಸೂತ್ರಧಾರಿಗಳಿದ್ದಾರೆ ಅವರನ್ನ ಅನ್ನುವಂತ ಒಂದು ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸ್ಟಿಲ್ ನೋಟಿಸ್ ಅನ್ನು ಕೂಡ ಕೊಟ್ಟಿಲ್ಲ. ವಿಚಾರಣೆ ಬಳಿಕ ಸುಜಾತ ಭಟ್ ಬಂಧನ, ತಿಮರೋಡಿ ಮಠಣ್ಣವರಿಗೆ ಹಿಂದೆ ನೋಟಿಸ್ ಅನ್ನ ಕೊಡಲಾಗುತ್ತಾ, ಸಮೀರ್ನನ್ನ ವಶಕ್ಕೆ ಪಡಿತಾರ ಪೊಲೀಸರು, ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸೌಜನ್ಯ ಕೇಸ್ ಕೂಡ SITಗೆ ಹೋಗುತ್ತಾ, ಮತ್ತೆ ರೀಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಅವರ ಕುಟುಂಬಸ್ಥರು ಬಂದು ಈ ಚಿನ್ನಯ್ಯ ಹೇಳಿದ್ದಾನೆ, ಇಲ್ಲಿ ರವಿ ಪೂಜಾರಿ ಹೇಳಿದ್ದ, ಅಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಆಕೆಯನ್ನ ರೇಪ್ ಅಂಡ್ ಮರ್ಡರ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಮಾತನಾಡಿದ್ದಾನೆ ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನ ಕನ್ಸಿಡರ್ ಮಾಡುತ್ತಾ SIT ಕಾದು ನೋಡಬೇಕಾಗಿದೆ. ಕ್ಷಣಕ್ಕೂ ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಈ ಪ್ರಕರಣ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟ್ಟಣದಲ್ಲಿ ಅಂದರೆ ಚಿನ್ನಯ್ಯ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಇದ್ದಿದ್ದಂಥ ತನಿಖೆ ವೇಗ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಇನ್ನೇನು ನಾಳೆ ನಾಡಿದ್ರಲ್ಲಿ ಹಾಗಾದರೆ ಯಾರ್ಯಾರೆಲ್ಲ ಸೂತ್ರಧಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಕಂಬಿ ಹಿಂದೆ ಇದ್ದು ಬಿಡ್ತಾರೇನೋ ಅನ್ನುವಂಥ ರೀತಿಯಾದಂಥ ಲೆಕ್ಕಾಚಾರಗಳಿತ್ತು. ಆದರೆ ಈಗ ಆಲ್ರೆಡಿ ಆತ ಅರೆಸ್ಟ್ ಆಗಿ ಒಂದೊಂದು ವಾರದ ಮೇಲೆ ಆಗ್ತಾ ಬರ್ತಾ ಇರುವಂಥದ್ದು. ಸ್ಟಿಲ್ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ನೋಡೋದಾದ್ರೆ ಮೇ ಬಿ SIT ಆಫೀಸರ್ಸು ಅವಕಾಶ ಆಗಿರ್ಬೋದು, ಆಧಾರಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ ಅಂತ ಅನ್ಕೊಬೇಕಾ? ಅಫ್ಕೋರ್ಸ್ ನೋಡಿ, ಭಾಳಷ್ಟು ಜನ ಈಗಲೇ ನಿಮಗೆ ಜಡ್ಜ್ಮೆಂಟ್ ಬರಿತಾ ಇದ್ದಾರೆ. SIT ತನಿಖೆ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿಲ್ಲ, ಆಯಿತಾ. SITಗೆ ಅವಕಾಶಗಳಿರ್ತಕ್ಕಂಥದ್ದು. ನಿಮಗೆ ಆ ತನಿಖಾ ಏನು ಸರ್ಕಾರ SITಗೆ ಏನೆಲ್ಲ ತನಿಖೆ ಮಾಡಿದೆ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನೇಕ ನಾಪತ್ತೆ ಪ್ರಕರಣಗಳು ಮತ್ತು ಆರೋಪ ಪ್ರಕರಣಗಳು ಆಗಿರ್ತಕ್ಕಂಥ ಬಗ್ಗೆ ಕೂಡ ತನಿಖೆ ಮಾಡಬೇಕಂತ ಹೇಳಿರ್ತಕ್ಕಂಥದ್ದು. ಒಂದು ತನಿಖಾ ಸಂಸ್ಥೆ ತನಿಖೆ ನಡೀತಿರೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವೇ ನಿರ್ಧಾರ ಮಾಡಿದರೆ, ನಾವೇ ಕೋರ್ಟು, ನಾವೇ ಮಾರ್ಷಲ್ ಆಗಿ ನಾವೇ ತೀರ್ಪು ಕೊಡೋದಿಲ್ಲ. ಇಲ್ಲೊಂದು ಕಡೆ ಇದು ಪರೋಕ್ಷವಾಗಿ ಒಂದು ತನಿಖಾ ಸಂಸ್ಥೆಗೆ ನಾವು ಒತ್ತಡವನ್ನು ಹಾಕ್ತೀವಿ. ನೀವು ಅವರ ಪ್ರಾಮಾಣಿಕ ತನಿಖೆಯನ್ನು ಕೂಡ ನಾವು ಒಂದು ಕಡೆ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಆಗುತ್ತೆ. ಮತ್ತು ಅವರ ಒತ್ತಡ ಇದೆಯಲ್ಲ, ಇಲ್ಲ ಒಂದು ಕಡೆ ಯಾರ್ದೋ ಪರವಾಗಿ ಅವರು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ನಾಪತ್ತೆ ಪ್ರಕರಣಗಳು, ಎಲ್ಲೊಂದು ಕಡೆ ಆರೋಪ ಆಗಿರ್ತಕ್ಕಂಥ ಕೊಲೆ ಪ್ರಕರಣಗಳು, ಈಗಾಗಲೇ ಅಲ್ಲಿನ ಗ್ರಾಮ ಪಂಚಾಯತಿ ಬಳಿ ದಾಖಲಾತಿಗಳಿರ್ತಕ್ಕಂಥ ಸುಮಾರು 434 ಏನು ಹೆಣಗಳನ್ನು ಶವಗಳನ್ನು ಉಳಲಾಗಿದೆ ಅಂತ ದಾಖಲಾತಿ ಇರ್ತಕ್ಕಂಥದ್ದು. ಅದರಲ್ಲಿ ಅನುಮಾನ ಬಂದಿರತಕ್ಕಂಥವನ್ನು ಕೂಡ ಅವು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ SIT ಮೇಲೆ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಇಡೀ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಇದುವರೆಗಿನ ಎಲ್ಲ ಕೊಲೆಗಳು, ನಾಪತ್ತೆ ಪ್ರಕರಣಗಳು ಮತ್ತು ಅಲ್ಲಿರ್ತಕ್ಕಂಥ ಏನು ಅನುಮಾನಾಸ್ಪದ ಕೊಲೆಗಳು ಎಲ್ಲದರ ಬಗ್ಗೆ ಕೂಡ SIT ತನಿಖೆಯನ್ನು ಮಾಡಿ ಅಂತಿಮವಾಗಿ ಒಂದು ವರದಿಯನ್ನು ಕೊಡಬೇಕಾಗಿರ್ತಕ್ಕಂಥ. ಇನ್ನೂ ಕೂಡ ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿಲ್ಲ. ಈಗ ಚಿನ್ನಯ್ಯನನ್ನು ವಿಚಾರಣೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ತನಿಖಾ ಸಂಸ್ಥೆ ಯಾವುದೇ ಪ್ರಮುಖ ಆಧಾರವಾಗಿರ್ತಕ್ಕಂಥ ಸಾಕ್ಷ್ಯ ಇಲ್ಲದೆ ಯಾರನ್ನು ಕೂಡ ಬಂಧಿಸುವ ಕೆಲಸಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ಆರೋಪ ಮಾಡಿದ ತಕ್ಷಣ ಕೂಡ, ಈಗ ನಿಮ್ಮ ಮೇಲೆ ಆರೋಪ ಬಂತು, ಆರೋಪ ಮಾಡಿದ ತಕ್ಷಣ ಆರೋಪಕ್ಕೆ ಸಾಕ್ಷಿಗಳು ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳು ಬೇಕು. ಹಾಗಾಗಿ ಈಗಾಗಲೇ ಚಿನ್ನಯ್ಯನ ವಿಚಾರಣೆ ಮುಂದುವರಿಸಿರ್ತಕ್ಕಂಥ. ಈಗ ಸುಜಾತ ಭಟ್ರು ಹೇಳಿದ್ರು, ನನಗೊಬ್ಬಳು ಅನನ್ಯ ಭಟ್ ಅಂತ ಮಗಳಿದ್ದಾಳೆ, ಅಲ್ಲಿ ಮೆಡಿಕಲ್ ಓದ್ತಾ ಇದ್ಲು, ಧರ್ಮಸ್ಥಳಕ್ಕೆ ಹೋದ್ಲು, ನಾಪತ್ತೆ ಆದ್ಲು ಅಂತ. ಈಗ ಸುಜಾತ ಭಟ್ರನ್ನ SIT ಕೇಳ್ತಿದ್ದೆ, ಆಯ್ತಪ್ಪ ನೀವು ಅನನ್ಯ ಭಟ್ ಅಂತ ಮಗಳಿದ್ರೆ ದಾಖಲೆ ಕೊಡಿ ಅಂತ ಹೇಳಿರ್ತಕ್ಕಂಥ. ಏನಿಲ್ಲ, ಅವಳು ಹೇಳಿದ ರೀತಿಯಲ್ಲಿ ಯಾವ ಕಾಲೇಜು ಏನು ಎತ್ತ ಅಂತ ಒಂದ್ಸಲಿ ಹುಡುಕ್ಬಿಟ್ರೆ ಸಾಕು, ಅಲ್ಲೇ ಫೋಟೋ. ಈಗಾಗಲೇ ಸುಜಾತ ಭಟ್ ಪ್ರಕರಣ ಈಗ ಟುಸ್ಪಟಾಕಿ ಆಗಿರ್ತಕ್ಕಂಥದ್ದು. ಸುಜಾತ ಭಟ್ರವರು ಈಗ ಅವ್ರ ಆರೋಪ ಇದೆಯಲ್ಲ, ಅವರು ಯಾರ ಮೇಲೆ ಆರೋಪ ಮಾಡಿಲ್ಲ. ಇನ್ನೊಂದು ವಿಶೇಷ ತಿಳ್ಕೊಳ್ಳಿ, ಸುಜಾತ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳನ್ನು ಹುಡುಕಿ ಕೊಡಿ, ಅವಳದೇ ಅಸ್ಥಿ ಪಂಜರ ಏನಾದರೂ ಸಿಕ್ಕಿದ್ರೆ ನಾನು ಅದು ಶ್ರಾದ್ದ ಮಾಡ್ತೀನಿ ಅಂತ ಅವರು ಒಂದು ಮಾಡಿರೋದು. ಹಾಗಂತ ಸುಜಾತ ಭಟ್ ಈ ಕ್ಷಣದವರು ಕೂಡ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ವ್ಯಕ್ತಿಯ ಮೇಲೆ ಆರೋಪ ಮಾಡಿಲ್ಲ. ಅವರು ಅದು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ನಡೀತಾ ಇದ್ದಂತ ಒಂದು ದೊಡ್ಡ ಪ್ರಕರಣಕ್ಕೆ ಅದು ಅಡಿಷನಲ್ ಆಗಿ ಸೇರ್ಕೊಳ್ತು ಅನ್ನೋದು. ಅದು ಅಲ್ಲದೆ ಸಮೀರ್ ಯಾವ್ಯಾವ ರೀತಿಯಾಗಿಲ್ಲ ಆ ವಿಚಾರದಲ್ಲಿ ಪುಂಗಿದ್ದ ಅಂತ ಎಲ್ಲರೂ ನೋಡಿ. ಹೌದು, ಈಗ ಸುಜಾತ ಭಟ್ ತಾನು ಹೇಳ್ತಿರೋದು ಸುಳ್ಳು ಮತ್ತು ದಾಖಲೆಗಳ ಪ್ರಕಾರ ಕೂಡ ಅವಳು ಹೇಳಿರೋವೆಲ್ಲವೂ ಸುಳ್ಳು ಅನ್ನೋದು ಈಗಾಗಲೇ SIT ಗೊತ್ತಿರ್ತಕ್ಕಂಥ. ಸುಮಾರು 70 ರಿಂದ 72 ವರ್ಷದ ವಯೋಮಾನದ ಸುಜಾತ ಭಟ್ರವ್ರನ್ನ SIT ಸುಳ್ಳು ಆರೋಪದ ಮೇಲೆ ಮತ್ತು ಸಮಾಜವನ್ನು ದಾರಿ ತಪ್ಪಿಸುವ ಕಾರಣಕ್ಕಾಗಿ ಅವ್ರನ್ನ ಬಂಧಿಸ್ಬೋದು, ಅವ್ರಿಗೆ ನೋಟಿಸ್ ಕೊಡ್ಬೋದು, ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದು. ಇನ್ನು ಚಿನ್ನಯ್ಯನ ವಿಚಾರದ ಈಗಾಗಲೇ ತಿಮರೋಡಿ ಮನೆ ರೇಡ್ ಆಗಿರ್ತಕ್ಕಂಥ 2 ತಲವಾರು ಸಿಕ್ಕಿದೆ. ತಿಮರೋಡಿ ಮನೆಯಲ್ಲೇ 2 ರಿಂದ 3 ದಿವಸ ಈತ ವಾಸ ಇದ್ದ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತು ಆ ಥರ ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಚಿನ್ನಯ್ಯನ ಹೇಳಿದ್ದಾನೆ ಅನ್ನೋ ಪ್ರಕಾರ ತಿಮರೋಡಿ ಆತನನ್ನು ಕೂಡಾಕಿದ್ರು, ಆತನ ಮೇಲೆ ಹಲ್ಲೆಯಾಗಿತ್ತು ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಆದರೆ ನಾವು ಮತ್ತು ನೀವು ಎಲ್ಲರೂ ಕೂಡ
ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆದರೆ SIT ತನ್ನ ತನಿಖಾ ಪ್ರಗತಿಯನ್ನು ತಾನು ಏನು ಮಾಡ್ತಿದ್ದೇನೆ ಮತ್ತು ತಾನು ಏನೆಲ್ಲ ತನಿಖೆಯನ್ನು ಕೈಗೊಂಡಿದ್ದಂತೆ ಇವತ್ತವರೆಗೂ ಕೂಡ SIT ಕೂಡ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿಲ್ಲ. SIT ತನ್ನ ತನಿಖಾ ವರದಿಯನ್ನು ಕೂಡ ಕೊಟ್ಟಿಲ್ಲ. ನಾವು ಭಾಳಷ್ಟು ಜನರು ಊಹಾತ್ಮಕವಾಗಿ ನಾವೇ ಹೇಳ್ತಿದ್ವಿ ಈ ಥರ ಅಂತೆ ಕಂತೆಗಳ ನಡುವೆ ಕೂಡ ಈಗ ಇದು ನಡೀತಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ನ್ಯಾಯ ಸಿಗಲೇಬೇಕು. ಯಾರ ಆರೋಪಿತರಿದ್ದಾರೆ, ಸುಳ್ಳು ಆರೋಪ ಮಾಡಿ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಯಾರ ಮೇಲೆ ಎಕ್ಸಾಕ್ಟ್ಲಿ ಇಲ್ಲಿ ಬೇಕಾಗಿರುವಂಥದ್ದು ಆತ ಬುರುಡೆ ಬಿಟ್ಟ ಅನ್ನುವಂಥದ್ದು ಹೌದು. ಆತ ಹೇಳಿದ್ದೆಲ್ಲವೂ ಕೂಡ ಸುಳ್ಳಾಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಅಷ್ಟೇ ಅಲ್ಲ, ಈ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂಥದ್ದು ಆತ ಯಾಕೆ ಸುಳ್ಳು ಹೇಳ್ದ, ಆತನ ಹಿಂದೆ ಇರುವಂಥವ್ರು ಯಾರು, ಯಾರ ಇಶಾರೆ ಮೇಲೆ ಇಷ್ಟೆಲ್ಲ ಮಾಡ್ದ, ಅವ್ರಿಗೇನು ಶಿಕ್ಷೆ ಆಗುತ್ತೆ ಅದು ಬೇಕು. ಎಸ್ ಅಫ್ಕೋರ್ಸ್ ನಿಮಗೆ ಚಿನ್ನಯ್ಯನ ಹಿಂದೆ ಇರ್ತಕ್ಕಂಥವ್ರು, ಚಿನ್ನಯ್ಯ ಮತ್ತು ಚಿನ್ನಯ್ಯನ ಹಿಂದೆ ಇರ್ತಕ್ಕಂಥವ್ರು ಮತ್ತು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಷಡ್ಯಂತ್ರಕ್ಕೆ ಕಾರಣ ಅದು ತನಿಖೆ ಆಗಬೇಕು. ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಾಗಿರ್ತಕ್ಕಂಥ ಸುಮಾರು 400ಕ್ಕೂ ಹೆಚ್ಚು ಶವಗಳ ಉಳಿರ್ತಕ್ಕಂಥ ಆ ಉಳಿರೋ ಶವಗಳ ಮೇಲೆ ಬಂದಿರತಕ್ಕಂಥ ಅನುಮಾನಗಳ ಬಗ್ಗೆ ಕೂಡ ತನಿಖೆ ಆಗಬೇಕಲ್ವಾ. ಸಂಪೂರ್ಣವಾಗಿ ತನಿಖೆ ಆಗಬೇಕು. SIT ತನಿಖೆಯನ್ನು ಮಾಡ್ತಿದೆ. ತನಿಖೆಗೆ ನಾವೆಲ್ಲರೂ ಸಹಕಾರವನ್ನು ಕೊಡಬೇಕು. ಈ ಸಹಕಾರದ ನಡುವೆ ಕಾಂಗ್ರೆಸ್ ಮತ್ತು BJP JDS ಅದು ಈ ರಾಜಕಾರಣದೊಳಗಡೆ ಧರ್ಮ ಇರಬೇಕಂತಾರೆ, ಧರ್ಮದೊಳಗೆ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಡೆ ಕಾಂಗ್ರೆಸ್ ಹೇಳ್ತಿರ್ತಕ್ಕಂಥ ನಾನು SIT ಮಾಡಿದ್ದೀವಿ ತನಿಖೆ ಆಗಲಿ ಅಂತ ಹೇಳ್ತೀವಿ, ನೀವು ನಮ್ಮ ಮೇಲೆ ನಾವೇನೋ ಧರ್ಮಸ್ಥಳಕ್ಕೆ ಆರೋಪ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದೀರಿ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ JDS ಮತ್ತು BJP ಪೈಪೋಟಿಗೆ ಬಿದ್ದವರು ಅಂತ ಇವರು ಒಂದು ದಿನ ಮೊದಲೋಗಿ ಅಲ್ಲೊಂದು ಸಮಾವೇಶ ಮಾಡ್ತಕ್ಕಂಥದ್ದು, ಅದಾದ ನಂತರ BJP ಒಂದು ಸಮಾವೇಶ ಮಾಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಧರ್ಮಸ್ಥಳವನ್ನು ರಾಜಕಾರಣಕ್ಕೆ ಬಳಸಬೇಡಿ, ಅದೊಂದು ಧಾರ್ಮಿಕ ಕೇಂದ್ರ, ಭಕ್ತಿಯ ಕೇಂದ್ರ, ಶ್ರದ್ಧೆಯ ಕೇಂದ್ರ, ಅದನ್ನು ನಿಮ್ಮ ರಾಜಕಾರಣಕ್ಕೆ ನಿಮ್ಮ ಮತ ಬ್ಯಾಂಕ್ಗಾಗಿ ಬಳಸ್ಕೊಳ್ಬೇಡಿ ಎಂಬುದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ರಾಜಕೀಯ ಪಕ್ಷಗಳೆಲ್ಲ ಒಂದು ಕಡೆ ಈ ಧರ್ಮಸ್ಥಳ ಪ್ರಕರಣವನ್ನು SIT ತನಿಖೆಯನ್ನು ತಮ್ಮ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ, ಯಾಕಂದರೆ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಿದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಿದೆ, ಹಾಗಾಗಿ ಇಲ್ಲೊಂದು ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಿದಾರಲ್ಲ, ಇದು ಕೂಡ ಅಕ್ಷಮ್ಯ ಅಪರಾಧ. ಬೇರೆ ಇನ್ಯಾವುದಾದ್ರೂ ದೇವಸ್ಥಾನ ಆಗಿದ್ರೆ ಈ ರೀತಿಯಾಗಿ ಅಡ್ವಾಂಟೇಜ್ ತಗೊಳ್ತಿದ್ರೋ ಇಲ್ವೋ, ಆದರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದೊಂದು ಕ್ಷೇತ್ರದಲ್ಲೂ ಆಲ್ಮೋಸ್ಟ್ ಭಕ್ತರಿದ್ದಾರೆ, ಸಂಘಗಳಿದ್ದಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಆದಂತಹ ಒಂದು ಅಭಿಮಾನಿಗಳಿದ್ದಾರೆ, ವ್ಯಾಪಾರ ವಹಿವಾಟುಗಳು ಕೂಡ ಆಗುವಂಥದ್ದು. ಸೊ ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಪರಿಣಾಮ ಬೀರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಎಲ್ಲರೂ ಈಗ ಧ್ವನಿ ಎತ್ತುತ್ತಾ ಇದ್ದಾರೆ, ನಾವು ಅವ್ರ ಪರವಾಗಿದ್ದೀವಿ ಅಂತ. ಎಸ್ ಅಫ್ಕೋರ್ಸ್ ನೀವು ಹೇಳಿದ್ರಲ್ಲ, ಆದರೆ ರಾಜಕೀಯವಾಗಿ ಯೋಚನೆ ಮಾಡಬೇಕು. DK ಶಿವಕುಮಾರ್ ಅಂತ ಹೇಳಿದರು, ಇದಕ್ಕೆ ಅವಕಾಶ ಕೊಡಬಾರ್ದು ವೀರೇಂದ್ರ ಹೆಗ್ಗಡೆ ಅವರು. ಮತ್ತು ರಾಜಕಾರಣದಲ್ಲಿ ಧರ್ಮ ಇರಬೇಕು, ವಿನಃ ಧರ್ಮದಲ್ಲಿ ರಾಜಕಾರಣ ಇರ್ಬೋದು, ಒಳ್ಳೆ ಮಾತನ್ನು ಹೇಳಿದರು. ಆದರೆ ಈಗ ನಡೀತಿರೋದೇನು, ಧರ್ಮದಲ್ಲೇ ರಾಜಕಾರಣವನ್ನು ಮಾಡ್ತಿರೋದು ಚಾಮುಂಡಿ ಬೆಟ್ಟದ ವಿಚಾರ. ಎಸ್ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ರಾಜಕೀಕರಣಗೊಂಡಿರ್ತಕ್ಕಂಥದ್ದು. ಆದರೆ SIT ತನಿಖೆ ಮಾಡ್ತಿದೆ. SIT ತನಿಖೆಗೆ ಎಲ್ಲರೂ ಕೂಡ ಮುಕ್ತವಾಗಿ ಅವಕಾಶ ಕೊಡಬೇಕು, ಅವ್ರ ಮೇಲೆ ಪರೋಕ್ಷವಾಗಿ ಒತ್ತಡವನ್ನು ಏರಬಾರ್ದು ಮತ್ತು ಅವರ ತನಿಖೆ ಸರಾಗವಾಗಿ ಸಾಗಬೇಕು. ನಾವು ಚಿನ್ನಯ್ಯನ ಈ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ, ನಾವು ಹೇಳಿದ ತಕ್ಷಣ ಅರೆಸ್ಟ್ ಮಾಡೋಕ್ಕಾಗಲ್ಲ. ಇನ್ನೊಬ್ಬನ ತಿಮ್ಮರೋಡಿನ ಈ ಕೂಡಲೇ ಅರೆಸ್ಟ್ ಮಾಡಿ ಅಂದ ತಕ್ಷಣ ಅವ್ರೇನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಎಲ್ಲವೂ ಕೂಡ ಸಾಕ್ಷಿಗಳು ಬೇಕು, ಅದಕ್ಕೆ ಆಧಾರಗಳು ಬೇಕು, ಅದ್ರ ಮೇಲೆ SIT ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. SIT ಮುಕ್ತವಾಗಿ ಪಾರದರ್ಶಕವಾಗಿ ನಮಗೆ ಕಂಡಂತೆ ಈಗ ತನಿಖೆಯನ್ನು ಮಾಡ್ತಿರ್ತಕ್ಕಂಥ. ಹಾಗಾಗಿ ಆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಅದನ್ನು ರಾಜಕೀಯ ದೃಷ್ಟಿಯಿಂದ ಅಥವಾ ಯಾವುದೋ ಸಂಸ್ಥೆಯ ಪರವಾದ ದೃಷ್ಟಿಯಿಂದ ಅಥವಾ ಯಾರ್ದೋ ವಿರುದ್ಧದ ದೃಷ್ಟಿಯಿಂದ ನೋಡಿದರೆ ಎಲ್ಲೊಂದು ಕಡೆ ಒಂದು ತನಿಖಾ ಸಂಸ್ಥೆಯ ತನಿಖೆಯನ್ನೇ ನಾವು ಅವಮಾನ ಮಾಡಿದಂತೆ ಮತ್ತು ಅದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ತನಿಖಾ ಸಂಸ್ಥೆಗಳಿಗೆ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ಕೂಡ ನಾವು ಅವಕಾಶನ ಮಾಡಬೇಕು. ಆ ಮುಖಾಂತರ ನಾವೇ ಇನ್ನು ಇಡೀ ಪ್ರಕರಣವನ್ನು ಇದು ಡೆಡ್ಲೈನ್ ಅನ್ನು ಕೊಡುವಂಥದ್ದು ಮತ್ತು ಇಡೀ ಪ್ರಕರಣ ತೀರ್ಪನ್ನು ಕೊಡಲಿಕ್ಕೆ ನಮಗೆ ಯಾರಿಗೂ ರೈಟ್ಸ್ ಇಲ್ಲ. ಯಾಕಂದರೆ SIT ತನಿಖೆ ಮಾಡ್ತೀವಿ, ತನಿಖಾ ನಂತರದ ವರದಿಯನ್ನು ಇಟ್ಕೊಂಡು ನಾವು ಮಾತನಾಡೋಣ. ಇವತ್ತು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸುಜಾತ ಭಟ್ ಅರೆಸ್ಟ್ ಆಗ್ತಾರಾ, ಸಮೀರ್ ಬಂದಂತ ಸಂದರ್ಭದಲ್ಲಿ ಆತ ದಾಖಲೆ ಕೊಡದೆ ಹೋದ್ರೆ ಆತನ ವಿರುದ್ಧ ಪೊಲೀಸರು ಏನು ಕ್ರಮಗಳನ್ನ ಕೈಗೊಳ್ಬಹುದು ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಕಾದೋಣ ಏನಾಗುತ್ತೆ ಅಂತ. ಧನ್ಯವಾದ ಪಟೇಲ್, ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.